ಸಿನಿಮಾದಲ್ಲ ಈ ಥರದ್ದು ಕ್ವಾಲಿಟಿ ಸಿನಿಮಾ ಜನ ಸಿನಿಮಾ ಬಗ್ಗೆ ಒಂದು ಕ್ವಾಲಿಟಿ ಮಾತನಾಡುತ್ತೆ. ಒಳ್ಳೆ ಸಿನಿಮಾ ನೋಡಿದ್ರೆ ಒಳ್ಳೆ ಸಿನಿಮಾ ಆ್ಯಕ್ಚುಲಾಗಿ ಒಳ್ಳೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತಾಳೆ ಅಂತ ಬಂದು ನೋಡಿ ಅಂತ ಹೇಳಿದ್ರು. ರಿಪೋರ್ಟ್ ಕೇಳಕ್ಕೆ ನಾನು ಇನ್ನು ಇವಾಗ ನೋಡಿದ್ದೀನಿ. ನಾನು ಆಡಿಯನ್ಸ್ ರಿಪೋರ್ಟು ನಿನ್ನೆ ಏನೋ ರಾತ್ರಿ ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ ಕರ್ನಾಟಕ ಜನತೆಗೆ ಥ್ಯಾಂಕ್ಸ್ ಹೇಳ್ತೀನಿ. ನಿನ್ನೇನೋ ಬಂದು ನೋಡಿದ್ದಾರೆ, ಇವತ್ತು ಬಂದಿದ್ದಾರೆ. ಇದೇ ಥರ ಬರ್ತಾ ಇರಿ, ನೋಡಿ ಸಿನಿಮಾ ನೋಡಿ. ನಮ್ಮ ಸಿನಿಮಾ ಎಲ್ಲ ಸಿನಿಮಾ ನೋಡಿ. ಕನ್ನಡ ಸಿನಿಮಾನ ನೀವೆಲ್ಲ ನೋಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಏನೇ ದುಡ್ಡು ಹಾಕ್ಬೋದು. ನಮ್ಮ ಆಡಿಯನ್ಸೇ ನಮಗೆ ರಿಸಲ್ಟ್ ಕೊಡಬೇಕು. ನಿನ್ನೆವರೆಗೂ ನಮ್ಮ ಕೆಲಸ, ಇವತ್ತಿಂದ ಅವ್ರ ಕೆಲಸ. ಇನ್ನು ಅವ್ರು ಕೊಡಬೇಕು, ಅವ್ರು ಹೇಳ್ಬೇಕು, ಅವ್ರು ಕೊಡಬೇಕು. ನಮ್ದೇನೂ ಇಲ್ಲ, ಮುಗಿದೋಯ್ತು. ಇನ್ನು ಅವ್ರು ಮಾಡಬೇಕು. ನಾವು ಆದಷ್ಟು ಜನಕ್ಕೆ ತಲುಪಿಸೋ ಕೆಲಸ ಮಾಡಿದ್ದೀವಿ. ಜನ ನಮ್ಮನ್ನ ನಂಬಿ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು. ಜನಗಳು ಇದೇ ಥರ ನಂಬಿ ನೋಡಿದ್ರೆ ನಾವು ಬಂದು ಸಿನಿಮಾ ಮಾಡೋಕ್ಕೆ ಒಂದು ಹುಮ್ಮಸ್ಸು ಬರುತ್ತೆ, ಕೆಲಸ ಮಾಡೋಕ್ಕೆ. ನಮ್ಮ ಥರ ಬೇರೆ ಎಲ್ಲರೂ ಬಂದು ಮಾಡ್ತಾರೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಮ್ಮ, ಕ್ವಾಲಿಟಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಜೊತೆಗೆ ಮರಳು ಮಾಫಿಯಾದ ಬಗ್ಗೆ ಏನೆಲ್ಲ ಅಕ್ರಮ ನಡೀತಿದೆ ಅದ್ರ ಬಗ್ಗೆ ಒಳ್ಳೆ ಮೆಸೇಜ್ ಕೊಡ್ತಿದ್ದೀರಾ. ಸೊ ಅದು ಇವಾಗಿನ ಜನಕ್ಕೆ ಮರಳು ಮಾಫಿಯಾ ಜೊತೆಗೆ ನಿನ್ನ ಸುತ್ತ ನಿನಗೆ ಮೋಸ ಮಾಡೋ ಜನ ಇರ್ತಾರೆ. ಈಗ ಒಬ್ಬ ಲೀಡ್ರ್ ಇರ್ತಾನೆ, ತುಂಬ ಕಷ್ಟಪಟ್ಟು ಎಲ್ಲೋ ಹೋಗಿ ತಲುಪಿರ್ತಾನೆ. ಅವನ ಸುತ್ತ ಈ ಚೇಳಗಳು ಬಂದು ಹಾಳು ಮಾಡ್ತಾರೆ. ಅದೇ ನಿಮ್ಮ ಪಿ ಎ ಕ್ಯಾರೆಕ್ಟರ್ ನೋಡಿದ್ದೀರಾ? ಆ ಪಿ ಎ ತುಂಬ ತಲೆಗೆ ಹೇಳ್ತಾ ಇರ್ತಾನೆ, ತಲೆ ತುಂಬ್ತಾ ಇರ್ತಾನೆ, ಅವ್ರಿಗೆ ಐಡಿಯಾಗಳು ಕೊಡ್ತಾ ಹೋಗ್ತಾನೆ. ಅದೇ ಥರ ನಮ್ಮ ಜೀವನದಲ್ಲೂ ಐಡಿಯಾ ಕೊಡ್ತಾರೆ. ಜನ ತಗೋಬಾರ್ದು ಅಂತ ನಮ್ಮ ಮೆಸೇಜ್ ಅಷ್ಟೇ. ಈಗ ಆ ಗೋಪಾಲ್ ದೇಶಪಾಂಡೆ ಮೊದಲೇ ಕೆಟ್ಟವನು, ಅವನ ಸುತ್ತ ಇವನೊಬ್ಬ ಕೆಟ್ಟವನು, ಆಯ್ತಾ? ಜೊತೆಗೆ ನಮ್ಮ ಹೀರೋ ಎಲ್ಲ ಅಮಾಯಕ, ಒಳ್ಳೆಯದನ್ನೆಲ್ಲ ತಗೊಂಡು ಪಾಪ ಅವ್ರು ಎಷ್ಟು ಸರಿ ಮೋಸ ಹೋಗ್ತಾ ಇರ್ತಾನೆ. ಇದೇ ಥರ ಜೀವನದಲ್ಲಿ ಮೋಸ ಮಾಡೋರು ಇದ್ದೇ ಇರ್ತಾರೆ. ನಾವು ಮೋಸ ಹೋಗಬಾರ್ದು. ಸಮಾಜಕ್ಕೆ ನಾವೇನು ಕೊಡ್ತೀವಿ ಅದು ನಮ್ಗೆ ವಾಪಸ್ ಕೊಡುತ್ತೆ ಅನ್ನೋದು ರಾಜೇಶ್ ಅವ್ರು ಹೇಳಿದ್ದಾರೆ. ಇದರಲ್ಲಿ ತುಂಬ ಎಲಿಮೆಂಟ್ಸು ನೀವು ಅರ್ಥ ಮಾಡ್ಕೋಬೋದು. ಹುಡುಗ ಹುಡುಗಿ ಲವ್ ಸ್ಟೋರಿ ಇರ್ಬೋದು, ಮತ್ತು ನಿಮಗೆ ಸಮಾಜದ ಒಂದು ಮೆಸೇಜ್ ಇರ್ಬೋದು. ನೀರು ಗಾಳಿ ಬೆಳಕು ಎಲ್ಲ ಭೂಮಿ ಕೊಡೋದು ನಮಗೆ. ಅದನ್ನೆಲ್ಲ ನಾವು ಯಾವ ರೀತಿ ಕಾಪಾಡ್ಕೋಬೇಕು, ಪ್ರತಿಯೊಬ್ಬರು ಹಕ್ಕೋದು, ಒಬ್ಬರದಲ್ಲ. ಅದು ಎಲ್ಲ ನಿಂದು ನಂದು ಇವ್ರದ್ದು ಎಲ್ಲರ ಹಕ್ಕು. ಅದನ್ನೇ ನಾವು ಸಿನಿಮಾ ಮುಖಾಂತರ ಹೇಳಿದ್ರೆ ಇನ್ನು ಮುಂದೆ ಆಡಿಯನ್ಸ್ ಹೇಳಬೇಕು. ನಮ್ಮ ಕೆಲಸ ಅದು, ಒಂದು ಕಥೆ ತಂದು ಥಿಯೇಟ್ರಿಗೆ ಕೊಡೋದು. ನೀವು ಅದನ್ನು ಯಾರಿಗೆ ಹೆಂಗೆ ಪ್ರಚಾರ ಮಾಡಿ ಒಳ್ಳೇದು ಮಾಡಿ ಜನ ಥಿಯೇಟ್ರಲ್ಲಿ ನೋಡಿ ನಮಗೆ ಅದನ್ನ ಅರಿಸ್ಬೇಕಿನ್ನ. ಆಮೇಲೆ ನಮ್ಮ ಆರ್ಟಿಸ್ಟ್ಗಳು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಪೃಥ್ವಿ ಇರ್ಬೋದು, ನಮ್ಮ ರಾಜೇಶ್ ಇರ್ಬೋದು, ಎಲ್ಲರೂ. ಆಮೇಲೆ ಡೈಲಾಗ್ ರೈಟ್ರ್ ಅಂತ ಸೂಪರಾಗಿ ಹೇಳಿದ್ದಾರೆ. ಆ ಡೈಲಾಗ್ ಎಲ್ಲೂ ಬೋರ್ ಆಗಲ್ಲ. ಆಮೇಲೆ ಮ್ಯೂಸಿಕ್ ಚೆನ್ನಾಗಿದೆ, ಹಾಡುಗಳ ಸಿಚುವೇಶನ್ಗೆ ಹಾಡು ಮಾಡಿದ್ದಾರೆ. ನನಗೆ ಹಂಗೆ ಅನಿಸಿದೆ. ಇನ್ನು ಆಡಿಯನ್ಸ್ ನೋಡಿ. ಕ್ವಾಲಿಟಿ ಬಗ್ಗೆ ಅಮ್ಮ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಫಸ್ಟ್ ನೀವು ಹೇಳಬೇಕು, ನಾನು ಹೇಳ್ಬಾರ್ದು. ನಾನು ಯಾವಾಗಲೂ ಕಾಂಪ್ರೋ ಆಗಲ್ಲ. ನಾನು ಕಾಂಪ್ರೋ ಆಗೋ ಕ್ವಾಲಿಟಿ ಅಲ್ಲ. ನಾನು ಎಷ್ಟು ಕ್ವಾಲಿಟಿ ನೋಡಿದ್ದೀರಲ್ಲ. ಹೊಸಬ್ರಿಗೆ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ರೆ ನಂಬಿಕೆ ಹೊಡ್ಸ್ಕೊಂಡಿದ್ರೆ ಅಂತ ನಾನು ಹೇಳ್ಬಾರ್ದು. ನನಗೆ ಆರ್ಟಿಸ್ಟ್ ಆ್ಯಕ್ಟಿಂಗ್ ಮಾಡುವಾಗಲೇ ಅವ್ರ ಮೇಲೆ ನಂಬಿಕೆ ಬಂದ್ಬಿಡುತ್ತೆ. ಅಷ್ಟೇ ನಾನು ಸಿನಿಮಾ ಮಾಡೋದು. ಅವ್ರು ಹೇಳ್ಬೇಕಂತ ಏನು ಗೊತ್ತಾ, ಒಂಚೂರು ಹಿಂದೆ ಬನ್ನಿ, ಒಂಚೂರು ಅಂತ ಅವ್ರು ಏನು ಹೇಳ್ಬೇಕು ಅಂದರೆ, ಈ ಬ್ಯಾನರಲ್ಲಿ ಮಾಡಿದ್ದೀನಿ, ನನಗೊಂದು ಜನ ನೋಡಿದ್ದಾರೆ, ನನ್ನೊಂದು ಕೆರಿಯರ್ ಬಿಲ್ಡಾಯಿತು ಅಂತ ಜನ ಹೇಳ್ಬೇಕು. ನಾವು ಹೇಳಿದ್ರೆ ನಾನೆಲ್ಲ ಹೇಳ್ತಾ ಹೋದರೆ ಇವ್ರು ಬಿಲ್ಡಪ್ ಮೊದಲೇ ಹೇಳ್ತಾರೆ, ಏನೇನೋ ಹಾಕ್ಬಿಡ್ತಾರೆ. ಅದು ಬೇಡ. ನಾನು ಮಾತಾಡಬೇಕಾದ್ರೆ ಫ್ಲೋ ಜಾಸ್ತಿ ಮಾಡ್ಬಿಡ್ತೀನಿ. ಅದು ಎಷ್ಟು ಬೇಕಷ್ಟು ಇಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ. ಜನ ಮಾತಾಡ್ತಾರೆ. ಹೇಳಿದ್ದಾರೆ ಎಲ್ಲ ತುಂಬ. ಪುಷ್ಪಾ ಮೇಡಮ್ಮು ಏನು ಹೇಳಿದ್ರು ಅದನ್ನು ಮಾಡಿದ್ದಾರೆ ಅಂತ ಒಂದು 2-3 ಜನ ಹೇಳಿದ್ದಾರೆ. ಬಟ್ ಅವ್ರಿಗೆ ಥ್ಯಾಂಕ್ಸ್ ಇಲ್ಲ. ಅವ್ರಿಗೆ ನಿಜವಾದ ಜಡ್ಜ್ಮೆಂಟ್ ಇದೆ. ಪುಷ್ಪಾ ಮೇಡಮ್ ಅಲ್ಲ, ಅವ್ರು ತುಂಬ ಬ್ರಿಲಿಯಂಟ್. ಕೆಲವರೆಲ್ಲ ಏನೇನೋ ಬರ್ತಿದ್ದಾರೆ, ಬಟ್ ಮುಂದಿನ ದಿನಗಳಲ್ಲಿ ಪುಷ್ಪ ಏನು ಅಂತ ಅಷ್ಟು ಸಕ್ಸಸ್ ರ್ಯಾಲಿ ಎಲ್ಲೆಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಮೇಡಮ್? ಇವತ್ತೆಲ್ಲ ರಿಲೀಸ್ ಆಗಿದೆ. ಇನ್ನೆಲ್ಲಿ ಯಾವ್ಯಾವ ಊರು? ಈಗ ನಾನು ಒಂದು ಶೋ ನೋಡಿ ಆಚೆ ಹೋಗ್ತಿದ್ದೀನಿ, ಹೊರಗಡೆ ರಿಪೋರ್ಟ್ ತಗೋತೀನಿ, ಆಡಿಯನ್ಸ್ ಮನಸ್ಸನ್ನು ಸ್ಟಡಿ ಮಾಡ್ತೀನಿ. ನಾನು ಯಾವಾಗ ಎಷ್ಟು ಸಿನಿಮಾಗೆ ಬಂದು ನಾನು ಗೌಪ್ಯವಾಗಿ ನೋಡಿ ಸ್ಟಡಿ ಮಾಡಿ ಅವನಿಗೂ ಮನೇಲಿ ಹೋಗಿ ಹೇಳ್ತಾ ಇದ್ದೆ. ಅವ್ನು ನನ್ನ ಹತ್ರ ಮಾತಾಡ್ತಿದ್ದ, ನಾನು ಮಾತಾಡ್ತಾ ಇದ್ದೆ. ಇವತ್ತು ಯಾರೂ ಇಲ್ಲ, ನಾನು ಡೈರೆಕ್ಟ್ರು ಇಬ್ಬರು ನಮ್ಮ ಯಜಮಾನ 3 ಜನ ಡಿಸ್ಕಷನ್ ಮಾಡ್ತೀವಿ. ನಮ್ಮ ಬ್ಯಾನರಿಂದ ಜನ ಇನ್ನೇನು ಕೇಳ್ಬೋದು, ನಾವೇನು ಇಂಪ್ರೂವ್ ಮಾಡ್ಬೋದು, ಅಥವಾ ಇಲ್ಲೇನು ತಪ್ಪು ಮಾಡಿದ್ದೀವಿ ಅದೆಲ್ಲ ಸರಿಪಡಿಸ್ಬೇಕು. ಮೇಡಮ್, ಹೊಸ ಟೀಮ್ನ ಬಿಲೀವ್ ಮಾಡಿದ್ದೀರಾ? ಅದಕ್ಕೆ ಬೇಕಾಗಿರೋ ಥರ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ? ಜೊತೆಗೆ ಕಟೌಟ್ ಕೂಡ ಹಾಗೇನೆ ಹೊಸ ಹೀರೋರು ಕೂಡ 75 ಕಟೌಟ್ ಹಾಕ್ತಿದ್ದಾರೆ. ನನಗೆ ಪ್ರತಿಯೊಬ್ಬ ಹೀರೋನು ನನ್ನ ಮಗನ ಥರ ನೋಡೋದು. ಪ್ರತಿಯೊಬ್ಬ ಹೀರೋನು ಹೊಸ ಆರ್ಟಿಸ್ಟ್ ಬಂದರೆ ನನ್ನ ಮಗನ ಥರ ಎಷ್ಟು ಮಾತ್ರ
ಇರಬೇಕು ಅಂತ ಇದ್ದಾನೆ ಆಲ್ರೆಡಿ. ಬಟ್ ನನ್ನ ಏಮಲ್ಲಿ ನಾನು ಹೀರೋ ತುಂಬ ಹೀರೋನ್ ನೋಡೋದು ನನಗೆ ಜಾಸ್ತಿ. ಅಂದರೆ ಹೀರೋನೇ ನಾನು ಏನು ಮಾಡಿ ಸರ್ ಹೀರೋ ಥರನೇ ಫೈಟ್ ಕೊಟ್ಟಿದ್ದೀನಿ, ಡ್ಯಾನ್ಸ್ ಅದೇ ಥರ ಕಟೌಟ್. ನೀವು ಹೇಳಿ ಅಮ್ಮ, ನಾನು ಹೇಳ್ಬಾರ್ದು. ಸುಮಾರು ಕಂಟೆಂಟ್ ಈಗ ಜನ ತುಂಬ ಖುಷಿ ಇದೆ. ಎಲ್ಲ ಆಡಿಯನ್ಸ್ ಇಂದ ಪಾಸಿಟಿವ್ ರಿವ್ಯೂಸ್ ಬರ್ತಾ ಇದೆ. ನನಗೆ ಪರ್ಸ್ನಲಿ ಅದೇ ತುಂಬ ಖುಷಿ ಇದೆ. ಆಡಿಯನ್ಸ್ ಇಂದ ಪಾಸಿಟಿವ್ ರಿವ್ಯೂಸ್ ಬರ್ತಾ ಇದೆ. ನನಗೆ ಪರ್ಸ್ನಲಿ ನನ್ನ ಮೊದಲನೇ ಸಿನಿಮಾಗೆ ಒಳ್ಳೆ ರಿವ್ಯೂಸ್ ಬರ್ತಾ ಇರೋದು ತುಂಬ ಖುಷಿ ಆಗ್ತದೆ. ಡಿ ಗ್ಲಾಮರ್ ಲುಕ್ಕಲ್ಲಿ ತುಂಬ ಜನ ನಿಮ್ಮನ್ನು ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ನಿಮ್ಮ ಎಂಟ್ರಿಗಾಗಿರ್ಬೋದು, ನಿಮ್ಮ ಹಾಡಿಗಾಗಿರ್ಬೋದು. ಅದೇ ನನಗೆ ಡಿ ಗ್ಲಾಮ್ ರೋಲ್ ಮಾಡಬೇಕು ಅಂದಾಗ ಅಫ್ಕೋರ್ಸ್ ನನಗೆ ಸೆಟ್ಟಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಿತ್ತು. ಬಟ್ ಈಗ ಜನಕ್ಕೆ ಅದೇ ಇಷ್ಟ ಆಗ್ತಿದೆ ಅಂದಾಗ ಐ ಹ್ಯಾವ್ ನೋ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಜನಕ್ಕೆ ಇಷ್ಟ ಆದರೆ ನನಗೆ ಪರ್ಸ್ನಲಿ ಕ್ಯಾರೆಕ್ಟರ್ ಹೇಗೆ ಬೇಕು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಔಟ್ಫಿಟ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಪ್ರತಿಯೊಂದನ್ನು ಡೈರೆಕ್ಟರ್ ಹೀಗೆ ಬೇಕು ಅಂತ ಹೇಳಿದರು. ಸೊ ನಾನು ಹಾಗೆ ಮಾಡಿದ್ದೀನಿ. ಅದಕ್ಕೆ 100% ನನ್ನ ಕಡೆಯಿಂದ ಕೊಟ್ಟಿದ್ದೀನಿ. ಈಗ ಜನಕ್ಕೆ ತುಂಬ ಇಷ್ಟ ಆಗ್ತಿದೆ. ಅದ್ರ ಬಗ್ಗೆ ತುಂಬ ಖುಷಿ. ಇನ್ನೊಂದು ಹೈಲೈಟ್ ಅನ್ನೋ ದೇಶಪಾಂಡೆ ಅವರ ಪಾತ್ರ. ಹೌದು. ಗೋಪಾಲ್ ದೇಶಪಾಂಡೆ ಸರ್ ನಮ್ಮ ಸಿನಿಮಾದ ಮೇಜರ್ ಕ್ಯಾರೆಕ್ಟರ್ ಅಂತ ತುಂಬ ಜನ ಹೇಳ್ತಿದ್ದಾರೆ. ಅದೇ ಅಮ್ಮ ಹೇಳ್ದಂಗೆ ಒಂದು ಆಸೆ ದುರಾಸೆ ಆದಾಗ ಏನೇನೆಲ್ಲ ನಾವು ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಸೀರೆ ಅಂಗಡಿ ಕರ್ಕೊಂಡೋಗಿದ್ರೆ ಎಷ್ಟು ಸೀರೆ ಕೊಡ್ತಿದ್ದಾರೆ. ಅದ್ರ ಬಗ್ಗೆ ಬೇಡ. ಥ್ಯಾಂಕ್ ಯು ಸೊ ಮಚ್.